स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। जैसा कि आप जानते हैं, ऑल ओवर इंडिया भर में एक प्रोटेस्ट किया जा रहा है। बताया जा रहा है कि कलकत्ता में एक मेडिकल स्टूडेंट पे उसकी इज्जत के साथ खिलवाड़ करके उसकी दर्दनाक हत्या की गई है। आज इसी के चलते बीजापुर जिला मुद्दे विहार तालुका में लायंस क्लब की ओर से अम्बेडकर सर्कल से होते हुए बसवेश्वर सर्कल पहुंचकर कैंडल जलाकर अफसोस का इजहार किया और इसी के चलते उस आरोपी को कड़ी से कड़ी सजा देने की मांग की। आइए आज हम इन्हीं से जानते हैं। ಪ್ರೊಟೆಸ್ಟ್ ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂತ ಪ್ರೊಟೆಸ್ಟ್ ಐತಿ। ಇವತ್ತು ನಾವು ಈ ಬಸವೇಶ್ವರ ಸರ್ಕಲ್ ನಲ್ಲಿ ಬಂದ್ ನಿಂತು ಬಸವೇಶ್ವರ ಒಂದು ಮೂರ್ತಿಯ ಮುಂದೆ ನಿಂತು ಈ ಪ್ರೊಟೆಸ್ಟ್ ಮಾಡ್ತಾ ಇದೀವಿ। ಈ ಮಹಿಳಾ ಪ್ರೊಟೆಸ್ಟ್ ಮಾಡಕ್ ಕಾರಣ ಏನು? ಒಬ್ಬ ಮಹಿಳೆಯನ್ನ ಶೋಷಣೆಗೊಳಿಸಿದಕ್ಕಾಗಿ ಈ ಹೋರಾಟ ಮಾಡ್ತಾ ಇದೀವಿ। ಆದ್ರೆ ಅಣ್ಣ ಬಸವಣ್ಣ ನಮಗೆ 12ನೇ ಶತಮಾನದಲ್ಲಿ ಮಹಿಳಾ ಸ್ವಾತಂತ್ರ್ಯ ಕೊಟ್ಟ, ಆ ಸ್ವಾತಂತ್ರ್ಯವನ್ನ ಇವತ್ತು ದುರುಪಯೋಗ ಪಡಿಸಿಕೊಂಡು ಇಂತ ಎಲ್ಲಾ ದುಷ್ಕರ್ಮಿಗಳು ಒಬ್ಬ ಚಿಕ್ಕ ಮಹಿಳೆ ಒಬ್ಬ ಕೆಲಸ ಮಾಡುವಂತ ಡಾಕ್ಟರ್ ಮೇಲೆ ಅತ್ಯಾಚಾರ ಮಾಡಿ ಅವಮಾನಗೊಳಿಸಿ ಇಡೀ ಮಹಿಳಾ ಸಮೂಹಕ್ಕೇನೆ ಒಂದು ಅನ್ಯಾಯವನ್ನ ಮಾಡಿದ್ದಾರೆ। ಇಂತ ಅನ್ಯಾಯಗಳು ಇನ್ನು ಮುಂದೆ ಯಾವತ್ತು ಯಾವ ಮಹಿಳೆಗೂ ಆಗಬಾರದೆಂದು ಕೋರುತ್ತಾ ನಮ್ಮ IWC ಮೆಂಬರ್ಸ್ ಹಾಗೂ ಲಯನ್ಸ್ ಕ್ಲಬ್ಬಿನ ಮೆಂಬರ್ಸ್ ಇಬ್ರು ಒಟ್ಟಿಗೆ ಕೂಡಿ ಈ ಪ್ರೊಟೆಸ್ಟ್ ಅನ್ನು ಮಾಡಿದ್ದೇವೆ। ನಾನು IWC ಅಧ್ಯಕ್ಷ ಆದಂತ ವಿದ್ಯಾ ತರ್ಸದ್ ತಮ್ಮೆಲ್ಲರಿಗೂ ಒಂದು ಕೋರಿಕೆಯನ್ನು ಕೇಳುತ್ತೇನೆ। ಇದು ಕೇವಲ ಮುದ್ದೇಬಿಹಾಳಿಗೆ ಮಾತ್ರ ಸೀಮಿತವಾಗಿರಲಾರದೆ ಇಡೀ ಜಗತ್ತಿಗೆ ಇದು ಪ್ರಸಾರವಾಗಬೇಕೆಂದು ಕೇಳ್ಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ। ಥ್ಯಾಂಕ್ ಯು। ಏನಿತ್ತು ಇದೇ ತರ ಆಗ್ತಾ ಇದೆ ಮೇಡಮ್, ವಾರಕ್ಕೊಂದ್ಸತಿ ತಿಂಗಳೊಂದ್ಸತಿ ಬರೀ ನಾವು ಇದೇ ತರ ನೋಡ್ತಾ ಇದ್ದೀವಿ। ಇದಕ್ಕೆ ಏನಂತೀರಿ ಮೇಡಮ್? ಏನ್ ಮಾಡ್ಬೇಕು ಮುಂದೆ ಬರುವಂತ ದಿನಮಾನಗಳಲ್ಲಿ? ಮುಂದೆ ಬರುವಂತ ನಾವು ಮನೆಯಲ್ಲಿ ಸಂಸ್ಕಾರ ಕೊಡಬೇಕು। ಮೊದಲು ಮಕ್ಕಳಿಗೆ ಒಂದು ಮನೆಯಿಂದ ಕೊಡುವಂತ ಸಂಸ್ಕಾರ ಒಂದು ಸಮಾಜಕ್ಕೆ ಹೋಗುತ್ತೆ, ಆ ಸಮಾಜದಿಂದ ಎಲ್ಲರೂ ಒಳ್ಳೆಯವರಾಗ್ತಾರೆ। ಮೊದಲು ನಾವು ನಮ್ಮ ಮನೆಯನ್ನು ಸುಧಾರಿಸ್ಕೊಳ್ಳೋಣ। ನಾವು ನಮ್ಮ ಮಕ್ಕಳಿಗೆ ಮೊದ್ಲ ಅಣ್ಣಂದ್ರ ಯಾರು, ತಮ್ಮಂದ್ರ ಯಾರು, ಅಕ್ಕ ತಂಗಿಯರು ಯಾರು, ಈ ವಿಚಾರಗಳನ್ನ ತಿಳಿಸ್ತಾ ನಮ್ಮ ಒಂದು ಪೂರ್ವಿಕರ ಒಂದು ಏನು ತಿಳುವಳಿಕೆ ಇತ್ತಲ್ಲ ಅದನ್ನ ನಾವು ನಮ್ಮ ಮಕ್ಕಳಿಗೆ ಕೊಟ್ರೆ ಇದನ್ನ ನಾವು ಸುಧಾರಿಸಬಹುದು। ವಿದ್ಯಾ ತರ್ಸದ್ Since few days, very sad and unbearable by the heinous act that has occurred at RG Kar Medical College. These days, we used to think the safest place to work for doctors and is the medical institute. But after this act, everybody is fearful, including me and everybody else. Tomorrow you may send your daughters to the medical college. But if this happens, the students also will be fearful to concentrate on studies and also to learn the difficult procedures in the hospital. It will be difficult for them to work in the hospital. If we being ladies deny the work at night, the total system will be hampered because the ladies are really required, especially in the labor ward and in the night. So we cannot deny to work in the night, so we need safety and security to work in a hospital. Prior, they used to blame the girls for provoking men for these acts on their clothes, situation, time and place. What else is remaining? What else is remaining? Is this the white coat or the hospital or the night duty? So we all should stand with solidarity against this heinous act. So let us all pray for justice for the poor girl and her parents. Thank you for gathering. ಕೃತ್ಯವನ್ನು ನಾವು ಖಂಡಿಸೋಣ। ತಪ್ಪಿತಸ್ಥರಿಗೆ ಒಂದು ನ್ಯಾಯ, ತಪ್ಪಿತಸ್ಥರಿಗೆ ಒಂದು ಶಿಕ್ಷೆ ಆಗ್ಲಿ, ಮರಣ ಹೊಂದಿದಂತ ವೈದ್ಯರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಒಂದು ಮಾತು ಮುಗಿಸ್ತೇನೆ। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ। ನಮ್ಮ ನಡೆ ಸತ್ಯದ ಕಡೆ।